ಅಭಿಮಾನಿಗಳು ಅಂತ ಬಂದಾಗ ಎಂತಹ ನಟ ಆದ್ರೂ ಮನಸೋಲಲೇಬೇಕು ಅಲ್ವಾ? ತಾವು ಇಷ್ಟಪಟ್ಟ ನಟನ ಸಿನಿಮಾವನ್ನ ತಮ್ಮ ಮನೆಯ ಮಗನ ಸಿನಿಮಾ ಅನ್ಕೊಂಡು ಸಂಭ್ರಮಿಸುವ ಮುಗ್ಧ ಅಭಿಮಾನಿಗಳು ಇದ್ದಾರೆ. ಯಾರಾದರೂ ಕಷ್ಟ ಅಂತ ಬಂದಾಗ, ಅದರಲ್ಲೂ ತಮ್ಮ ಅಭಿಮಾನಿಯೇ ಕಷ್ಟದಲ್ಲಿದ್ದಾಗ ಮೊದಲು ಪ್ರತಿಕ್ರಿಯಿಸುವ ನಟರಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಕೂಡ ಒಬ್ರು. ಸಿನಿಮಾದಿಂದ ಎಷ್ಟೇ ದೊಡ್ಡ ಹೆಸರು ಬಂದಿರಬಹುದು, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರಬಹುದು, ಆದ್ರೆ ಮೊದಲಿದ್ದ ಸೌಜನ್ಯತೆ, ವಿನಯ, ಅಭಿಮಾನಿಗಳಿಗೆ ಸ್ಪಂದಿಸುವ ರೀತಿ, ಸಾಮಾನ್ಯ ಜೀವನ, ಇದು ಯಶ್ ಅವರ ನಿಜವಾದ ಗುಣ. ಇದೇ ಕಾರಣದಿಂದ ಅಭಿಮಾನಿಗಳ ಮನಸ್ಸಲ್ಲಿ ಇಂದಿಗೂ ರಾಕಿ ಬಾಯ್ ಆಗಿ ಸದಾ ಇರುತ್ತಾರೆ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಕ್ಯಾನ್ಸರ್ ಪೀಡಿತ ಅಭಿಮಾನಿಯೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿ ಧೈರ್ಯವನ್ನ ತುಂಬಿಸಿದ್ದಾರೆ. ಟಾಕ್ಸಿಕ್ ಚಿತ್ರದ ಬಗ್ಗೆ ಮಾತನಾಡಿದಾಗ, ನಿಮ್ಮ ಲೈಫ್ ನೋಡಿಕೊಳ್ಳಿ, ಸಿನಿಮಾ ಬರುತ್ತೆ ಹೋಗುತ್ತೆ, ಆರೋಗ್ಯ ಮೊದಲು ಎಂದು ಯಶ್ ಹೇಳಿದ್ದಾರೆ. ಅಭಿಮಾನಿಗಳಿಗೆ ಯಶ್ ಅವರ ಈ ಮಾನವೀಯತೆ ಮತ್ತು ಪ್ರೀತಿಯ ಸಂದೇಶ ವ್ಯಾಪಕ ಮೆಚ್ಚುಗೆಯನ್ನ ಗಳಿಸಿದ್ದು, ವಿಡಿಯೋ ಸದ್ಯಕ್ಕೆ ವೈರಲ್ ಆಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಕೇವಲ ಹೀರೋ ಆಗಿ ಮಾತ್ರ ಅಲ್ಲ, ಮಾನವೀಯತೆ ತೋರುವ ವ್ಯಕ್ತಿಯಾಗಿಯೂ ಇಷ್ಟ ಆಗುತ್ತಾರೆ. ಅಭಿಮಾನಿಗಳು ಕೊಟ್ಟಷ್ಟೇ ಪ್ರೀತಿಯನ್ನ ಇವರು ಕೊಡುತ್ತಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಈಗಾಗಲೇ ಸಿಕ್ಕಿವೆ. ಇತ್ತೀಚೆಗೆ ಕ್ಯಾನ್ಸರ್ ಪೀಡಿತ ಅಭಿಮಾನಿ ಜೊತೆ ಯಶ್ ಅವರು ವಿಡಿಯೋ ಕಾಲ್ನ ಮೂಲಕ ಮಾತನಾಡಿದ್ದಾರೆ. ಅಭಿಮಾನಿಗಳಿಗೆ ಇವರು ಧೈರ್ಯ ತುಂಬಿದ್ದಾರೆ. ಈ ಸಂದರ್ಭದ ವಿಡಿಯೋ ವೈರಲ್ ಆಗಿದ್ದು ಪ್ರಶಂಸೆಗೆ ಕಾರಣವಾಗಿದೆ. ಯಶ್ ಅವರು KGF 2 ಬಳಿಕ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತೆರಳಿದ್ದಾರೆ. ಟಾಕ್ಸಿಕ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನ ವಿಶ್ವದರ್ಜೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಯೋಜನೆ ಅವರಿಗಿದೆ. ಈ ಚಿತ್ರಕ್ಕಾಗಿ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಈ ಸಿನಿಮಾ ರಿಲೀಸ್ ಆದರೆ ಹಬ್ಬ ಮಾಡಬೇಕು ಎಂದು ಕಾದು ಕುಳಿತ ಅಭಿಮಾನಿಯೊಬ್ಬರ ಆರೋಗ್ಯ ಹದಗೆಟ್ಟಿದೆ. ಅವರಿಗೆ ಕ್ಯಾನ್ಸರ್ ಇರುವ ವಿಷಯ ಗೊತ್ತಾಗಿದೆ. ಅಭಿಮಾನಿಗೆ ಕ್ಯಾನ್ಸರ್ ಇರುವ ವಿಷಯ ಗೊತ್ತಾಗುತ್ತಿದ್ದಂತೆ ರಾಕಿಂಗ್ ಸ್ಟಾರ್ ಯಶ್ ಅವರು ವಿಡಿಯೋ ಕಾಲ್ ಮೂಲಕ 10 ನಿಮಿಷಕ್ಕೂ ಹೆಚ್ಚು ಸಮಯದಲ್ಲಿ ಮಾತನಾಡಿದ್ದಾರೆ. ಮೊದಲು ಏನಾಯಿತು, ಕ್ಯಾನ್ಸರ್ ಇದೆ ಎಂಬುದು ಏಕೆ ಗೊತ್ತಾಗಲಿಲ್ಲ ಎಂಬ ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಬಳಿಕ ಯಶ್ ಅವರು ಒಂದು ಪ್ರಮುಖವಾದ ಕಿವಿಮಾತು ಕೂಡ ಹೇಳಿದ್ದಾರೆ. ನಿಮ್ಮ ಸಿನಿಮಾ ಟಾಕ್ಸಿಕ್ನ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಎಂದು ಕ್ಯಾನ್ಸರ್ ಪೀಡಿತ ಅಭಿಮಾನಿ ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಯಶ್ ಕೊನೆಯಲ್ಲಿ ಅಭಿಮಾನಿಗೆ ಫ್ಲೈಯಿಂಗ್ ಕಿಸ್ ಕೊಟ್ಟು ಕಾಲ್ ಅನ್ನ ಕಟ್ ಮಾಡಿದ್ದಾರೆ.